ನೀನೇನು ಹೇಳೀನಿ? ಒಬ್ಬಕ್ಕೆ ಹೆಣ್ಮಗಳು ರಂಗೋಲಿ ಬಿಡಿಸ್ತಿದ್ಲಂತ. ನೀವೇನಂತೀರಿ? ಬಿಡಿಸ್ತೀನಂತೀರ, ಹಾಕ್ತೀನಂತೀರ? ಹಾಂ, ರಂಗೋಲಿ ಹಾಕ್ತಿದ್ಲು ಒಬ್ಬ ಹೆಣ್ಮಗಳು. ಜ್ಯೋತಿರ್ಲಿಂಗೇಶ್ವರ ದೇವಸ್ಥಾನದ ಹಿಂಗೆ ಜಾತ್ರಾ ಮಹೋತ್ಸವ ಅದಲ್ಲ, ಹಿಂಗೆ ಒಂದು ಕಾರ್ಯಕ್ರಮ ಬಹಳ ಖುಷಿಯಾಗಿ ಭಾಳ ಚಂದ ರಂಗೋಲಿ ಹಾಕ್ಬೇಕಂತ ತಿಳ್ಕೊಂಡು 3 ತಾಸು ರಂಗೋಲಿ ಹಾಕಿದ್ಲಂತ ಹೆಣ್ಮಗಳು. 3 ತಾಸು ರಂಗೋಲಿ ಹಾಕಿ 3 ತಾಸು ಟೈಮ್ ತೊಗೊಂಡು ರಂಗೋಲಿ ಹಾಕಿನೆಲ್ಲ ಎಷ್ಟು ಚಂದ ಆಗಿರ್ಬೋದು ಅಂತ ತಿಳ್ಕೊಂಡು ಹೊಳ್ಳಿ ನೋಡಿದ್ಲಂತ. ಆಕೆ ಹೆಂಗೆ ರಂಗೋಲಿ ಹಾಕೊತ ಹೋಗಿದ್ಲಲ್ಲ, ಹಂಗೆ ಆಕಿ ಸೈಡ್ ಸೆರಗ ಸಪಾಟ ಮಾಡ್ಕೊತ ಹೋಗಿತ್ತಂತ. ನಾ ಯಾಕೆ ಕೇಳಿ ಮುಂದೆ ಹೊಂಟೀನಿ? ಮುಂದೆ ಪಾಠ, ಹಿಂದಿಂದ ಸಪಾಟ. ನಾನು ಮುಂದೆ ರಂಗೋಲಿ ಹಾಕ್ಕೊತ ಹೋಗ್ಬೇಕಾ, ನೀವು ಹಿಂದೆ ಅಳಿಸ್ಕೊತ ಬರ್ಬೇಕು. ನಿನ್ನ ಎದ್ರ ಬಗ್ಗೆ ಹೇಳಿದೆ? ಏನು ಹೇಳೀನಿ? ಹನಿ ಹನಿ ಬಡ್ಕೋಬೇಕು. ಒಂದು 4 ಅಧ್ಯಾತ್ಮದ ಮಾತುಗಳನ್ನು ನೆನಪಿಡೋಕ್ಕಾಗೋದಿಲ್ಲ. ಇವತ್ತು ನಾ ಒಂದು ಮಾತು ನಿಮಗೆ ಬೈತೀನಿ. 10 ವರ್ಷ ಬಿಟ್ಟು ನಿಮ್ಮ ಶಾಪುರ ನಗರಕ್ಕೆ ಬಂದ್ರೆ ಜಮಖಂಡಿ ಅಮ್ಮವ್ರು ಇದನ್ನು ಬೇದಾರ ಅಂತ ನೆನಪು ಹಿಡಿತೀರಿಲ್ಲ? ಹಾಂ, ಮತ್ತು ಬೇದದ್ದೆಟ್ಟು ಜಲ್ದಿ ನಾಡ್ತದೆ ನೋಡು, ಒಳ್ಳೇದು ಯಾಕೆ ನಾಟೋದಿಲ್ಲ? ಅದಕ್ಕೆ ಒಳ್ಳೆಯದನ್ನು ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ಇವತ್ತಿನ ದಿನ ಶ್ರೀಮನ್ ನಿಜಗುಣರ ಕೈವಲ್ಯ ಪದ್ಧತಿ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿರತಕ್ಕಂಥ ನಮ್ಮ ಹೆಣ್ಣು ಮಕ್ಕಳಿಗಾಗಿಯೇ ಇವತ್ತಿನ ದಿನ ಈ ವಿಷಯ ತೊಗೊಂಡು ಬಂದಿನ. ಶ್ರೀಮನ್ ನಿಜಗುಣರು ಹೇಳ್ತಾರೆ, ಒಂದು ಕಡೆ ಅಕ್ಕ ಮಹಾದೇವಿನೂ ಹೇಳ್ತಾಳೆ. ಶ್ರೀಮನ್ ನಿಜಗುಣರು ಏನು ಹೇಳಿದರು? ಬೇಡುವೆನ ಭವನು ಭವದೊಳು ಮಾಡೆನ ಗೊಲಿದು ಸುಗುಣ ಸಂತತಿಯ ನಿಂತು. ಇಲ್ಲಿ ಬಹಳ ಚಂದ ಉದಾಹರಣೆಯನ್ನು ಕೊಡ್ತಾರವರು. ಅಭವ ಅಂದರೆ ಜನ್ಮರಹಿತನಾಗಿರತಕ್ಕಂಥ ಹೇ ಪರಮಾತ್ಮನೇ. ಹೆಂಗೆ ಜ್ಯೋತಿರ್ಲಿಂಗ ಅದಲ್ಲ ಇವತ್ತು ನಿಮಗೆ? ನೀವು ಎಲ್ಲ ಕಡೆ ಕಾಶಿ, ಕೇದಾರ, ಬದರಿ, ಬೇಕಾದಲ್ಲಿ ತೀರ್ಥಕ್ಷೇತ್ರಗಳನ್ನು ಮಾಡಿ ಸುತ್ತಾಡಿ ಬರ್ತೀರಿ. ಆ ಸುತ್ತಾಡಿ ಬರೋದು ಬ್ಯಾಡಪ್ಪ ಅಂತ ತಿಳ್ಕೊಂಡು ಬಸವೇಶ್ವರ ನಗರದೊಳಗೆ ಜ್ಯೋತಿರ್ಲಿಂಗನೇ ಇಲ್ಲಿ ತಂದು ಸ್ಥಾಪನೆ ಮಾಡ್ಯಾರ ಅಂದಮೇಲೆ ನೀವು ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಅಲ್ಲಿ ಮನ ಮುಟ್ಟಿ ನಮಸ್ಕಾರ ಮಾಡಿರಿ, ಭಗವಂತ ಅಲ್ಲೇ ಅದಾನ. ನೀವು ಎಲ್ಲಿ ನೆನೀತೀರಿ ಅಲ್ಲೇ ಭಗವಂತ ಅದಾನ. ಮನಸ್ಸು ಭಕ್ತಿ ಭಾವ ಇರಲಿಲ್ಲ ಅಂದ್ರೆ ನೀವು ಎಲ್ಲಿ ಹೋದರೂ ಕೂಡ ವ್ಯರ್ಥ ಅನ್ನೋದು ಕೂಡ ನಿನ್ನೆ ನಾವು ಹೇಳ್ಕೊಂಡು ಬಂದೀವಿ. ನಾರಿಗೆ ಗುಣಗಳೇ ಭೂಷಣ, ಮಣಿಹೇಮಾದಿಗಳು ಭೂಷಣ ಅಲ್ಲ. ನಿಮ್ಮ ವಿಷಯಕ್ಕೆ ಬರ್ತೀನಿ ಈಗ. ಹೆಣ್ಣು ಮಕ್ಕಳಿಗೆ ಗುಣಗಳೇ ಭೂಷಣ, ಮಣಿಹೇಮಾದಿಗಳು ಭೂಷಣ ಅಲ್ಲ. ಮಣಿಹೇಮಾದಿಗಳು ಅಂದರೆ ಹೇಮ ಅಂದರೆ ಬಂಗಾರ ಭೂಷಣ ಅಲ್ಲ. ಹೆಣ್ಮಕ್ಳಿಗೆ ಬಂಗಾರದಂಥ ಗುಣಭೂಷಣ. ಆ ಬಂಗಾರದಂಥ ಗುಣ ಇರಲಿಲ್ಲ, ಮೈತುಂಬ ಬಂಗಾರ ಹಾಕ್ಕೊಂಡ್ರಿ, ಯಾರಿಗಾರ ಒಂದು ನಿಷ್ಠುರವಾಗಿರ್ತಕ್ಕಂಥ ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ರಿ ಅಂದ್ರೆ ನೀವು ಎಷ್ಟು ಬಂಗಾರ ಅಲ್ಲ, ಬಂಗಾರದಂಥ ನೀವು ಮೂರ್ತಿ ಮಾಡಿಸಿಟ್ರೂ ಕೂಡ ವ್ಯರ್ಥದ. ಬಂಗಾರದಂಥ ಗುಣ ಇರಬೇಕು. ಒಬ್ಬಾಕಿ ಯಾವಾಕಿ ಶಾಂತವಂತಿದ್ಲು ಊರಾಗ. ಇಲ್ಲಿ ಯಾರು ಶಾಂತವಿದ್ರೆ ತಪ್ಪು ತಿಳ್ಕೊಬೇಡ್ರಿ. ಆ ಕಡೆ ಶಾಂತವಿದ್ಲು ಆಕಿ. ದಿನನಿತ್ಯ ಮಧ್ಯಮ ವರ್ಗದ ಜೀವನ ನಡೆಸ್ತಿದ್ರು. ಇನ್ನೊಬ್ಬಾಕಿ ಅದೇ ಮಗ್ಲ ಮನೆ ಮಲ್ಲ ಒಬ್ಬಾಕಿ ಜೀವನ ಮಾಡ್ತಿದ್ಲು. ಆಕಿ ಗಂಡ 2 ಬಂಗಾರದ ಬಳೆ ಮಾಡಿಸ್ಕೊಂಡು ಬಂದ. ಬಂಗಾರದ ಬಳೆ ಮಾಡಿಸ್ಕೊಂಡು ಬಂದಾಗ ಹೆಣ್ಮಕ್ಳದೊಂದು ಹವ್ಯಾಸ ರೀ, ಯೋಗ ಗುರುಗಳೇ. ಇವ್ರದ್ದು ಏನು ಹವ್ಯಾಸ ನಿಮ್ಮದಿಲ್ಲ, ಇವ್ರದ್ದು ಇರ್ತದೆ. ಒಂದು ಗುಂಜಿ ಬಂಗಾರ ತಂದ್ರೆ 4 ಮನೆ ಅಡ್ಡಾಡಿ ತೋರಿಸ್ಲಿಕ್ಕೆ ಇವ್ರಿಗೆ ನಿದ್ದೆ ಹತ್ತಂಗಿಲ್ಲ. ಒಂದು ಸೀರೆ ತಂದ್ರೆ 4 ಮಂದಿ ನೋಡಲಿಲ್ಲ ಅಂದ್ರೆ ನಿದ್ದೆ ಹತ್ತಂಗಿಲ್ಲ. ಒಂದು ಏನಾರ ಮನೆ ಒಳಗೆ ಪಾತ್ರೆ ತಂದ್ರೆ 4 ಮನೆಗೆ ತೋರಿಸ್ಲಿಕ್ಕೆ ನಿದ್ದೆ ಹತ್ತಂಗಿಲ್ಲ. ಅವರು ಭಾಳ ಬೆರಕಿರ್ತಾರೆ ನೋಡೋರು. ಇವ ಭಾಳ ಚಂದದ ಅಂತಾರೆ. ಎಷ್ಟು ಕೊಟ್ಟಿಯವ ಇದಕ್ಕೆ ಅಂತಾರೆ. 500 ರೂಪಾಯಿ ಅಂದ್ರೆ ನೀ 500 ಕೊಟ್ಟು ನಾನು ನಾಳೆಗೆ 1000 ಕೊಡ್ತಿರ್ತಾನೆ, ನಿನಕ್ಕಿಂತ ನಾನೇನು ಕಮ್ಮಿ ಹೇಳತ್ ಮನಸ್ನ್ಯಾಗ ಅಂತಾರೆ. ಒಳಗನಂಗಿಲ್ಲ ಒಡದ ಹಿಂಗಿರ್ತಾರಲ್ಲ. ಆ ಹೆಣ್ಮಗಳು ಬಂಗಾರ ಬಳಿ ತೊಗೊಂಡು ಬಂದಿದ್ಲು. ಈ ಶಾಂತವ್ಗೆ ತೋರಿಸಿಬಿಟ್ಲು. ಶಾಂತವತ್ತು ಹೆಸರು ಇರ್ತದೆ, ಶಾಂತ ಗುಣ ಒಟ್ಟೆ ಇರಂಗಿಲ್ಲ. ಊರು ತುಂಬ ಜಗಳನ ಹಸ್ತಿರ್ತದೆ. ಏನು ಮಾಡೋದು? ಆ ಶಾಂತವ್ಗೆ ತೋರಿಸಿದಾಗ ಅವ್ರದ್ದು ಮಧ್ಯಮ ವರ್ಗದ ಜೀವನ ಅಷ್ಟೇ ತರಬೇಕು, ಅಷ್ಟೇ ತಿರಬೇಕು, ಹಾಸಿಗಿದ್ದಷ್ಟೇ ಕಾಲು ಚಾಚಬೇಕು, ಜೀವನ ಮಾಡಬೇಕು. ಹಿಂಗಿರುವಾಗ ಬಂಗಾರದಂಥ ಬಳಿ ನೋಡಿಕೀಗ ಆಸೆ ಆಗ್ಬಿಡ್ತು ಶಾಂತವ್ಗೆ.
ನನಗೆ ಬಂಗಾರ ಬಳಿ ಬೇಕಂದ್ಲು ಗಂಡಗೆ. ನಾ ಎಲ್ಲಿ ತರಲಿ ಅಂದವ ಪಾಪ. ನೋಡ್ರಿ, ಇವ್ರನ್ನ ಲಂಚ ತಗೊಳಕ್ಕೆ ಹಚ್ಚೋರು ನೀವ, ಇವ್ರನ್ನ ಸರಿದಾರಿ ನಡೆಸೋರು ನೀವ ಏನ್ರಿ. ಇದ್ದುದರಲ್ಲಿ ಸಂತೃಪ್ತಿ ಜೀವನವನ್ನು ನಡೆಸೋಣ ಅಂತ ತಿಳ್ಕೊಂಡು ಹೇಳೋರು ನೀವ. ನಿಮ್ಮ ಕೈ ಒಳಗದ ಎಲ್ಲ. ನೀವು ಹೆಂಗಂದ್ರೆ ನಮ್ಮವ್ಗಳು ಭಾಳ ಚಲೋ. ನೀವು ನಮ್ಮವ್ವ ಬಂಗಾರ ಗಿಂಡಿ ನಿಮ್ಮ ಬಾಯಾಗ ಬುಂದ್ಯದ ಉಂಡಿ ಅಂತೀನಿ ನಾನು. ಭಾಳ ಖುಷಿ ಹಾಕಿರ್ಬೇಕಲ್ಲ ಹಿಂಗೆ ಹೇಳೋಣ. ಭಾಳ ಶಾಣ್ಯಾರ ನೀವು. ಎಲ್ಲ ನಿಮ್ಮ ಕೈ ಒಳಗದ. ಆ ಹೆಣ್ಮಕ್ಳಿಗೆ ಹಂಗಂದು ಕೂಡಲೇ ಶಾಂತ ಒಂದ್ಲು, ನಾನು ಮಧ್ಯಮ ವರ್ಗದ ಜೀವನ ನೋಡೋಣ ಮತ್ತು ಸಮಯ ಸಿಕ್ಕಾಗ ಮಾಡಿಸ್ಕೊಡ್ತೀನಿ ಬಿಡು ಅಂದ. ಹೆಣ್ಮಕ್ಳಿಗೆ ಹಠ ಬತ್ತಂದ್ರೆ ಭಾಳ ಕೆಟ್ಟ್ರಿ. ಇವ್ರು ಎಲ್ಲದಕ್ಕೂ ಸಿದ್ಧಿರ್ತಾರೆ. ಆಕೆಂದ್ಲು, ನೀ ಬಂಗಾರ ಬಳಿ ತರು ತನಕನೂ ಕೂಡ ನಾ ಮಲ್ಕೊಂಡಾಕಿ ಹೇಳಂಗಿಲ್ಲ ಅಂತ ಒಂದು 2 ಕೌದಿ ಹಾಸಿದ್ಲು. 2 ಕೌದಿ ಹೊತ್ಲಕ್ಕೆ ಮಕ್ಕೊಂಡ ಬಿಟ್ಲು. 3 ದಿನ ಮಲಗಿದ್ಲು. ಯಾವಾಗ 3 ದಿನ ಮಲಗಿದ್ಲು ಪಾಪ ಗಂಡಗೆ ಚಿಂತಿ. ಇದಕ್ಕೊಂದು ಚಾ ಸಹಿತ ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ ಏನ್ರಿ. ಚಾನು ಮಾಡ್ಕೊಳಕ್ಕೆ ಬರ್ತಿದ್ದಿಲ್ಲ. ಹೊರಗೆ ಬರ್ತಿತ್ತು, ಒಳಗೆ ಹೊಕ್ಕಿತ್ತು, ಹೊರಗೆ ಬರ್ತಿತ್ತು, ಹೊಕ್ಕಿತ್ತು, ನೋಡ್ತಿತ್ತು. ಹೇಳ ಶಾಂತಿ ಅಂತಿದ್ದ. ಈಕೇನು ಹುಯಿ ಎಲ್ಲ ಹಾಯಿ ಎಲ್ಲ. 3 ದಿನನೇ ಹಿಂಗೆ ಕಳೆದ್ರು. ಇದು ಹಿಂಗಾದ್ರೆ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು, ಈಕೆ ಹಠವಾದ ಇದ್ದಾಳ ಅಂತ ತಿಳ್ಕೊಂಡು ಸ್ವಲ್ಪ ತಮ್ಮ ಫ್ರೆಂಡ್ಸ್ ಕಡೆ ಸಾಲ ಸೂಲ ಮಾಡಿ 1-2 ಬಂಗಾರದ ಬಳೆಯನ್ನು ಮಾಡಿಸ್ಕೊಂಡು ಬಂದ. ಮಧ್ಯರ ಯಾವಾಗ ಆ ಬಂಗಾರ ಬಳೆ ಮಾಡಿಸ್ಕೊಂಡು ಬರುವಂಥ ಸಂದರ್ಭ ಟೈಮಿಂಗ್ ಎಷ್ಟಿತ್ತಂದ್ರೆ ರಾತ್ರಿ 10 ಗಂಟೆ ಆಗಿತ್ತು. ತೊಗೊಂಡು ಬಂದ. ಅಲ್ಲಿ ತನಕನೂ ಇವನು ನೋಡ್ಬೇಕಂತ ತಿಳ್ಕೊಂಡು ಏನಾದರೂ ಅಡುಗೆ ಮಾಡಿ ಹೇಳ ಶಾಂತಿ ಅಂದ. ಈಕೇನು ಹಾಂ ಇಲ್ಲ ಹ್ಞೂ ಇಲ್ಲ. 2ನೇ ಸಲ ಹೇಳ್ದ, ಬಂಗಾರದ ಬಳೆ ಮಾಡಿಸ್ಕೊಂಡು ತಂದೀನಿ ಹೇಳು ಅಂದಾಗ ಕೌದಿ ಸಮೇತ ಎದ್ದು ಬಿಟ್ಲಂತಾಕೆ. ಎದ್ಲು ಬಂಗಾರ ಬಳಿ ನೋಡಿದ್ಲು. 3 ದಿನ ಉಪವಾಸ ಮಕ್ಕೊಂಡ್ರೈತ್ರಿ ಆ ಸಮಯದು. ಇವ್ರು ಉಪವಾಸ ಇರಾಕು ಗಟ್ಟೆ. ಯಾಕೆ ಉಪವಾಸ ಇರಾಕ ಗಟ್ಟೆ ಅನ್ನೋದು ಮುಂದೆ ಹೇಳ್ತೀನಿ ನಿಮಗೆ. 3 ದಿನ ಉಪವಾಸ ಇದ್ಲು. ಬಂಗಾರ ಬಳಿ ತೊಗೊಂಡ್ಲು, ಕೈ ಒಳಗೆ ಹಾಕ್ಕೊಂಡ್ಲು. ಭಾಳ ಚಂದ ಮಿಂಚಾಕತ್ತಿದ್ದು ಬಂಗಾರ ಬಳಿ. ನೋಡ್ರಿ, ಗಂಡಗೆ 3 ದಿನ ಉಪವಾಸ, ತಿಂದಿ ಇಲ್ಲೋ ಬದುಕಿ ಇಲ್ಲೋ ಸತ್ತಿ ಇಲ್ಲೋ ಕೇಳ್ದಾಕಿ ಆಕೆ ಓಡಾಡಿ ಅವತ್ತು ಚಪಾತಿ ಮಾಡಿದ್ಲು, 2 ಥರ ಪಲ್ಯ ಮಾಡಿದ್ಲು, ಪಾಯಸ ಮಾಡಿದ್ಲು, ಶಾಂಡ್ಗಿ ಕರೆದ್ಲು, ಉಪ್ಪಿನಕಾಯಿ ಇಟ್ಲು. ನಿಮ್ಮ ಬಾಯಾಗ ನೀರು ಬಂದೋನ ಎಲ್ಲ ಇಟ್ಲು. ಆಕೆ ಊಟ ಮಾಡಿಸಿದ್ರು. ಗಂಡಗೆ ತಂದು ಹಾಕು ಚಿಂತಿ, ಸಾಲ ತೀರಿಸುವಂಥ ಚಿಂತಿ. ಅಂಥ ಚಿಂತೆ ಒಳಗೆ ಅದು ಯಥಾ ಪ್ರಕಾರ ಊಟ ಮಾಡಿ ತನ್ನ ಪಾಡಿಗೆ ತಾ ಮಲ್ಕೊಂಡ. ಈಕಿ ಊಟ ಮಾಡಿದ್ಲು, ನಿದ್ದೆ ಹತ್ತಲಿಲ್ಲ. ಯಾಕೆ? ಬಂಗಾರ ಬಳಿ ನಾನು 4 ಮಂದಿಗೆ ತೋರಿಸ್ಬೇಕು. ಯಾವಾಗ ಬೆಳಕಾಕೈತಿ ಏನ್ರಿ, ಯಾವಾಗ ಬೆಳಕಾಕೈತಿ, ಯಾವಾಗ ನಾನು 4 ಮಂದಿಗೆ ತೋರಿಸ್ಲಿ ಅಂತ ತಿಳ್ಕೊಂಡು ಮಲ್ಕೊಂಡ್ಲು. ಅದು ಮತ್ತು ಬೆಳಕು ಆಗೋ ಟೈಮ್ಗೆ ಆಗಬೇಕಲ್ಲ. ನೀ ಹೋಗಂದ್ರೂ ಸಮಯ ಹೋಗಂಗಿಲ್ಲ, ನಿಂದ್ರಂದ್ರೂ ನಿಂದ್ರಂಗಿಲ್ಲ ಅದು. ಹಂಗೆ ಆಕೆ ಮಲ್ಕೊಂಡ್ಲು. ನಿದ್ದೇನು ಹತ್ತಲಿಲ್ಲ ತಾಯಿಗೆ ಶಾಂತವ್ಗ. ಮಧ್ಯರಾತ್ರಿ 3 ಗಂಟೆಗೆ ಎದ್ಲು. ಎದ್ದು ಕೂಡಲೇ ಬಾರ್ಗಿ ಹಿಡಿದ್ಲ ಆ ತಾಯಿ ಶಾಂತವ್. ಕಸ ಹೊಡ್ಯಾಕತ್ಲು. ಎಷ್ಟು ಚಂದ ಹೊಡೆದಿದ್ಲು ಕಸ ಗೊತ್ತಾ? ಬಾರ್ಗಿ ಹಿಡ್ದಿದ್ಲು ಕೈಯಾಗ. ಬಂಗಾರ ಬಳಿ ಎಷ್ಟು ಚಂದ ತಾನ ಅಲ್ಯಾರು ಕೇಳ್ಬೇಕು ಆಕಿನ. ಎಷ್ಟು ಚಂದ ಅದಾವ ಅಂತಿದ್ಲು. ಬಂಗಾರ ಬಳಿ ಕಸ ಹೊಡಿತಿದ್ಲು. ಎಷ್ಟು ಚಂದ ಐತೆ ಅಂತಿದ್ಲು, ಕಸ ಹೊಡಿತಿದ್ಲು. ಹಿಂಗೆ ಅಡಿಗೆ ಮನೆ ಹೊಡೆದ್ಲು, ಪಡ್ಸಲಿ ಹೊಡೆದ್ಲು. ಅವಾಗೆಲ್ಲ ಹಳ್ಳಿ ವಾತಾವರಣದ ಹೇಳತ್ತೀನಿ ನಿಮಗೀಗ. ಎಲ್ಲ ಗಾದ್ಲಿ ಹೊಡೆದ್ಲು, ಅಂಗಳ ಹೊಡೆದ್ಲು. ಬೆಳಗಿನ ಜಾವ 6 ಗಂಟೆ ತನ ಶಾಪುರ ಅಗಸಿ ಬಾಗಿಲಿಗೆ ಬಂದಿದ್ಲಂತ ಕಸ ಹೊಡ್ಕೊಂತ. ಬಂಗಾರ ಬಳಿ ಎಷ್ಟು ಚಂದ ಐತೆ ಅಂತಿದ್ಲು, ಕಸ ಹೊಡಿತಿದ್ಲು. ಅವಾಗ ಇನ್ನೊಬ್ಬಕ್ಕೆ ನಿಂಗವನಕ್ಕೆ ಬಯಲು ಪ್ರದೇಶಕ್ಕೆ ಹೊಂಟಿದ್ಲು. ಸೂಕ್ಷ್ಮ ಗೊತ್ತಾಕೈತಲ್ಲ, ಬಯಲು ಪ್ರದೇಶಕ್ಕೆ ಹೋಗೋ. ಯಾಕೆ ಶಾಂತಿ ಇಲ್ಲಿ ಯಾಕೆ ಬಂದು ಅಗಸಿಗೆ ಬಾಗಿಲಿಗೆ ಅಂದಾಗ ಮೈ ಮೇಲೆ ಎಚ್ಚರ ಆಗೈತಕ್ಕೀಗ. ಅಲ್ಲಿ ತನ ಎಚ್ಚರ ಇಲ್ಲ. ಅಯ್ಯ ಇಲ್ಲಿ ಬಂದು ನೆನ್ನ ಅಂದ್ಲಂತ. ಏನೇನು ತೆಲಿಗಿಲಿ ಸುದ್ದ ಐತಿ ಇಲ್ಲಿ ನಿನಗೆ ಅಂದ್ಲಂತ. ಆಕೆ ಇಷ್ಟಂದು ಹೋದ್ಲು. ಅಲ್ಲ, ಅಡಿಗೆ ಮನೆ ಹಿಡ್ಕೊಂಡು ಅಗಸಿ ಬಾಗಿಲು ತನ ಕಸ ಹೊಡೆದ್ರೂ ಕೂಡ ಆಕೆ ನಿಂಗವನು ಬಂದ್ಲು. ನನ್ನ ಬೈದ ಹೋದ್ಲು. ಬಂಗಾರ ಬಳಿ ಕೇಳಿಲ್ಲಲ್ಲ, ಚಿಂತೆ ಮಾಡಾಕತ್ಲಿಕ್ಕಿ. ಹಳ್ಳಿ ವಾತಾವರಣ. ಹಿತ್ತಲದೊಳಗೆ ಒಂದು ಬಣಿಮಿ ಒಟ್ಟಿದ್ರು. ಅದಕ್ಕೆ ಏನು ಮಾಡಿದ್ಲು, ಹಿಂಗಾದ್ರೆ ಯಾರೂ ಕೇಳಂಗಿಲ್ಲ ಇವ್ರು ತಿಳ್ಕೊಂಡು ಎಲ್ಲ ಏಕ ಹಿತ್ತಲಿದ್ದು. ಹಿಂದೆ ಮನೆ ಒಂದು ಸಮವಾಗಿ ಮನೆಗಳಿದ್ದು. ಹಿಂದೆಲ್ಲ ಹಿತ್ತಲು ದಡ್ಡಿ ಅಂತ ಇರ್ತಿದ್ದು. ಎಲ್ಲ ಬನಿಮಿ ಹೊಡ್ತಿದ್ರು ಎತ್ತುಗಳಿಗೆ ಬೇಕಂತ.
ಇವರು ಒಟ್ಟಿದ್ರು. ಈಗ ಏನು ಮಾಡಿದ್ಲು, ಬಡ ಬಡ ಚುಮ್ನಿ ಎಣ್ಣೆ ಗೊಜ್ಜಿದ್ಲು, ಕಡ್ಡಿ ಕೊರದ್ಲು, ಅದಕ್ಕೆ ಬನಮಿಗೆ ಬೆಂಕಿನೂ ಹಚ್ಚಿಬಿಟ್ಲಿಕ್ಕೆ ಶಾಂತವು. ಬೆಂಕಿ ಹಚ್ಚಿ ಯಾರು ನೋಡ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಲಬ್ಬಿನ ಕುಟ್ಟಿದ್ಲಿಕ್ಕೆ. ಇವರು ಅನ್ನನ ಬಳಗದವ್ರು ಬಂದರು, ನಾ ಕೂಡ ನೀ ಕೂಡ ಅಂತ ಎಲ್ಲರೂ ಬಂದರು. ಬಂದು ಏನು ಮಾಡಿದರು, ಆ ಬನಮಿಗೆ ಇನ್ನು ಆಜು ಬಾಜು ಬಣಿಮೆ ಅದಾವ, ಮಣಿ ಅದಾವ, ಒಂದಕ್ಕೊಂದು ತಗೋತಾವ ಅಂತ ತಿಳ್ಕೊಂಡು ಏನು ಮಾಡಿದರು, ನೀರು ಗೊಜ್ಬೇಕಂತ ಅವರೆಲ್ಲ ಆ ಉರಿಯನ್ನು ಆರಿಸೋ ಸಲುವಾಗಿ ಪ್ರಯತ್ನ ಮಾಡಾಕತ್ತಿದ್ರು. ಹಿಂಗೆ ಪ್ರಯತ್ನ ಮಾಡುವಾಗ ಈಕೆ ತಲೆ ಕೈ ಹಚ್ಕೊಂಡು ಕೂತ್ಲು. ಯಾರ್ರೀ? ಶಾಂತವ್. ಅದು ಲಕ್ಷ್ಯ ಇರಲಿ. ಶಾಂತವ್ ತಲೆ ಕೈ ಹಚ್ಕೊಂಡು ಕೂತ್ಲು. ಆ ಉರಿ ಜಳಕ್ಕೆ ಮತ್ತಟ್ಟು ಹೊಳ್ಯಾಕತ್ತಿದ್ವು ಬಂಗಾರ ಬಳಿ. 80 ವರ್ಷದ ಮುದುಕಿ ಬಂತು. ಆ ಮುದುಕಿ ಬಂದು ಏನು ಹೇಳ್ತು ಕೇಳ್ತದು. ಯಾಕ ಶಾಂತಿ ಬಂಗಾರ ಬಳಿ ಯಾವಾಗ ಮಾಡಿಸಿಯ ಅಂದ್ಲೋಡಾಕಿ. ಇಟ್ಟು ಅಂದದ್ದ ತಡ ಈಕೆ ಅಂದ್ಲು, ನೀನು ಚಂದ ಮಾಡಲಿ ಚೌಡಿಯಾಗಿಡ್ಲಿ, ಈ ಮಾತು ಮೊದಲ ಕೇಳಿದ್ರೆ ನಾ ಬಣಮಿಗೆ ಬೆಂಕಿನ ಹಚ್ತಿದ್ದಿಲ್ಲ ಅಂದ್ಲು ಅಂತಾಗಿ. ಬಂಗಾರದಂಥ ಗುಣ ಬೇಕು ವಿನಃ ಬಂಗಾರ ಮುಖ್ಯ ಅಲ್ಲ. ಬಂಗಾರ ಇದ್ದು ಅಂದ್ರೆ ಅದಕ್ಕೆ ಬೆಲೆ ಇಲ್ಲ, ಬಂಗಾರದಂಥ ಗುಣ ಇದ್ರೆ ಬೆಲೆ ಅದ ಅನ್ನೋದಕ್ಕೆ ಜಾನಪದ ಸಾಹಿತ್ಯವನ್ನು ಗವಾಯಿಗಳಿಂದ ಬಂದು ಕೇಳಿ.